ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ಕೇಳ್ತೇನೆ, ವೈ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮಗೆ ಸಮಾಧಾನ ಇಲ್ಲ, ಒಪ್ತೇನೆ ನಾನು. ನೀವು ಸುಮಾರು 22 ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಯಾಬಿನೆಟ್ನಲ್ಲಿ ತಾವು ಸಚಿವರಾಗಿದ್ದರೆ ಅವಾಗ ನಿಮ್ಮ ವಯಸ್ಸು 40 ಇರಲಿಲ್ಲ. ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಳಿತಿದ್ದೀವಿ, ನಮ್ಮವರೊಬ್ಬರು ಸಚಿವರಾಗಿರಂತ ಹೇಳಿ. ನೀವೇ ಕೊಟ್ಟಿ ಕಿಚ್ಚಿ ಪಡಬೇಕೀಗ? BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರ. ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ 52-53 ವರ್ಷಕ್ಕೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ. ಪಕ್ಷ ಯಾರ ಬಲ್ ಕ್ವಾಲಿಟಿ ಇದೇನೋ, ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾರ ಬಲ್ ಇದೇನೋ ಅಂಥವ್ರಿಗೆ ಪಕ್ಷ ಗುರುತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದೆ ವಿನ ನಾವ್ಯಾರು BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿ ಅಂತೇಳಿ ನಾವು ಅರ್ಜಿ ಹಿಡ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ. ಈ ವಿಷಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ಬೇಕಾಬಿಟ್ಟಿ ಮಾತುಗಳು, ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವು ಯಾರು ಒಪ್ಪಿಕೊಳ್ಳಲ್ಲ. ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು, ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ. ಅದ್ರ ಜೊತೆಗೆ BY ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತದಂತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ. ಸೋತ್ ಸುಣ್ಣ ಆದೀವಿ ನಾವು. ಸುಮಾರು 130 ಸೀಟ್ ಬರ್ತಾವಂತಕ್ಕಂಥವ್ರು 66ಕ್ಕೆ ಬಂದೀವಿ ನಾವು. ಇನ್ನು ಪರಿಸ್ಥಿತಿ ಮುಂದೆ ಹೆಂಗಂತಕ್ಕಂಥದ್ದು ಇತ್ತು. ಅಂಥ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯದ ತುಂಬ ಓಡಾಡಿ ಮತ್ತೆ ಪಕ್ಷವನ್ನ ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ BY ವಿಜಯೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು. ಇಡೀ ರಾಜ್ಯದ ಎಲ್ಲ ಯುವಕರಲ್ಲಿ, ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು. BY ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ, ಅವ್ರ ಬೆಂಬಲಕ್ಕೆ ನಾವಿದ್ದೀವಿ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಾವು ಮುಂದಾದರೂ ಸುಧಾರಣೆ ಆಗಬೇಕು, ನಮ್ಮ ಎಲ್ಲರ ಜೊತೆ ತಾವು ಕೂಡಬೇಕು. ನಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರ, ನಮ್ಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಎಲ್ಲ ಕಡೆ ಹೇಳ್ತಾರೆ. ನಮ್ಮ ಶಾಸಕರು ಏನ್ ತಪ್ಪಾಳತ್ತಾರ, ವಿಜಯೇಂದ್ರ ಅವ್ರು ಏನ್ ತಪ್ಪಾಳತ್ತಾರ, ಅವ್ರು ಕಿವಿ ಹಿಡ್ತಕ್ಕಂಥ ಕೆಲಸ ತಾವು ಮಾಡ್ರಿ, ಹಿರಿಯರಾಗಿದ್ದೀರಿ. ನಾವು ನಿಮ್ಮ ವಿರೋಧಿಗಳಲ್ಲ. ಅದಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾವು ನಿಮ್ಮ ಭಾಗದವ್ರೆ. ಬಸನಗೌಡ ಪಾಟೀಲ್ ಯತ್ನಾಳ್ರೆ, ನಾವು ಹಾಳು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು. ನಿಮಗೆ ವಿನಂತಿಯನ್ನು ಮಾಡ್ತೇನೆ, ನಮಗೆ ಬುದ್ಧಿ ಹೇಳ್ತಕ್ಕಂಥ ಜಾಗದೊಳಗಿದ್ದೀರಿ ನೀವು. ರಾಜ್ಯದ ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ, ಶರಣು ಸಲಗರ್ ಅವರಿಗೆ, ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂಥ ಸ್ಥಾನದಲ್ಲಿ ತಾವಿದ್ದೀರಿ. ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನು ಮಾಡ್ತೇನೆ, ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಕೆಲಸ ಆಗಲಿ, ರಾಜ್ಯದ ಅಧ್ಯಕ್ಷರಿಗೆ BS ಯಡಿಯೂರಪ್ಪ ಅವರಿಗೆ ಮುಜುಗರ ತರ್ತಕ್ಕಂಥ ಹೇಳಿಕೆಗಳು ನಿಮ್ಮ ವರ್ತನೆದೊಳಗ ಬದಲಾಗಲಿ ಅಂತೇಳಿ